ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳಿ ಪೋಷಕರು ಲಕ್ಷ ಲಕ್ಷ ರೂಪಾಯಿ ಫೀಸನ್ನು ಕೊಟ್ಟು ಒಳ್ಳೊಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಅನ್ನು ಪಡ್ಕೊಳ್ತಾರೆ. ಪ್ರತಿನಿತ್ಯವೂ ಕೂಡ ಸ್ಕೂಲ್ ಬಸ್ನಲ್ಲಿಯೇ ಓಡಾಟವನ್ನು ನಡೆಸ್ತಾರೆ. ಮಕ್ಕಳನ್ನ ಈ ಸ್ಕೂಲ್ ಬಸ್ನಲ್ಲಿ ಕಳುಹಿಸುವಂತಹದ್ದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್. ಕುಡಿದ ಮತ್ತಿನಲ್ಲಿ ಸ್ಕೂಲ್ ಬಸ್ ಡ್ರೈವಿಂಗ್, ಶಾಲಾ ಬಸ್ ಚಾಲಕರ ತಪಾಸಣೆ ಬಹಿರಂಗ, ಚಾಲಕರಿಗೆ ಬಿಸಿ ಮುಟ್ಟಿಸಿದ ಸಂಚಾರಿ ಪೊಲೀಸರು. ಶಾಲೆಗೆ ಹೋಗುವ ಮಕ್ಕಳು ಎಷ್ಟು ಸೇಫ್ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಮಕ್ಕಳು ಚೆನ್ನಾಗಿ ಓದಲಿ, ವಿದ್ಯೆ ಬುದ್ಧಿ ಕಲಿತು ಉತ್ತಮ ಪ್ರಜೆಗಳಾಗಲಿ ಅಂಥೇಳಿ ಒಳ್ಳೊಳ್ಳೆ ಸ್ಕೂಲ್ಗೆ ಪೇರೆಂಟ್ಸು ಸೇರಿಸ್ತಾರೆ. ಸೇಫ್ ಆಗಿ ಶಾಲೆಗೆ ಹೋಗಿ ಬರಲಿ ಅಂಥೇಳಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಶಾಲಾ ಬಸ್ನಲ್ಲಿಯೇ ಕಳುಹಿಸ್ತಾರೆ. ಆದರೆ ಶಾಲಾ ಬಸ್ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಿದ್ದು ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿರೋದು ಬೆಳಕಿಗೆ ಬಂದಿದೆ. 36 ಚಾಲಕರು ಮದ್ಯಪಾನ ಮಾಡಿರೋದು ಪತ್ತೆ. ಚಾಲನಾ ಪರವಾನಗಿ ರದ್ದುಪಡಿಸಲು ಆರ್ಟಿಒಗೆ ಪತ್ರ. ಶಾಲಾ ಬಸ್ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿದ್ರು. ಬೆಳಗ್ಗೆ 7ರಿಂದ 9:30ರವರೆಗೂ ನಡೆದ ವಿಶೇಷ ಕಾರ್ಯಾಚರಣೆಯಲ್ಲಿ 5881 ಚಾಲಕರನ್ನ ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆಗೆ ಒಳಪಡಿಸಲಾಗಿತ್ತು. ಈ ವೇಳೆ 36 ವಾಹನ ಚಾಲಕರು ಬೆಳ್ಳಂಬೆಳಗ್ಗೆಯೇ ಕುಡಿದು ವಾಹನವನ್ನು ಚಲಾಯಿಸಿರೋದು ಪತ್ತೆಯಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಸಂಚಾರಿ ಪೊಲೀಸರು ಕುಡಿದು ವಾಹನ ಚಾಲನೆ ಮಾಡಿರುವ ಚಾಲಕರ ಡಿಎಲ್ ರದ್ದುಪಡಿಸುವುದಕ್ಕೆ ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಸ್ಕೂಲ್ ಬಸ್ಸಲ್ಲಿ ಶಾಲಾ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಮದ್ಯಪಾನ ಮಾಡುವಂಥ ಪ್ರಕರಣ ಪತ್ತೆ ಮಾಡುವ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದರಲ್ಲಿ ನಮ್ಮ ಎಲ್ಲ ಸ್ಟೇಷನ್ಸಲ್ಲಿ ನಾವು ಇಡೀ ಇದನ್ನು ಮೆಷಿನಿಂದ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 1,000ಕ್ಕೂ ಮೇಲೆ ನಾವು ವೆಹಿಕಲ್ಸನ್ನು ಚೆಕ್ ಮಾಡಿದಾಗ ಸುಮಾರು 9 ವಾಹನಗಳಲ್ಲಿ ಅವರು ಮದ್ಯಪಾನ ಮಾಡಿರೋದು ನಮ್ಮ ವಿಭಾಗದಲ್ಲಿ ಕಂಡುಬಂದಿದೆ. ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ. ಆಮೇಲೆ ಅವರ ಡಿಎಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ಆರ್ಟಿಒಗೆ ನಾವು ಬರೀತಾ ಇದ್ದೀವಿ. ಕೇವಲ ಕುಡಿದು ವಾಹನ ಚಾಲನೆ ಮಾಡಿದ ಚಾಲಕರ ವಿರುದ್ಧ ಮಾತ್ರವಲ್ಲ, ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿರುವ ಶಾಲಾ ಆಡಳಿತ ಮಂಡಳಿ ವಿರುದ್ಧವೂ ಕೂಡ ಕಠಿಣ ಕ್ರಮ ಆಗಬೇಕು. ಆಗ ಮಾತ್ರ ಇಂತಹ ಘಟನೆಗೆ ಬ್ರೇಕ್ ಹಾಕಬಹುದು. ಇಲ್ಲದಿದ್ದರೆ ಅದೇ ರಾಗ ಅದೇ ಹಾಡು ಎಂಬಂತೆ ಮತ್ತೆ ಅದೇ ಚಾಳಿಯನ್ನೇ ಚಾಲಕರು ಮುಂದುವರಿಸ್ತಾರೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.